5 ವರ್ಷಕ್ಕೊಮ್ಮೆ ಜಾತ್ರೆ ಆಗ್ತದೆ. ಎಲ್ಲ ಹೆಣ್ಣು ಮಕ್ಕಳು ಎಲ್ಲೇ ದೂರಿದ್ರು ಸಹ ಅವ್ರು ಬಂದು ಇಲ್ಲಿ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. ಮತ್ತು ಯಾರೋ ಒಬ್ಬರು ಇಲ್ಲಿ ತಪ್ಪಿಸಂಗಿಲ್ಲ ಜಾತ್ರೆಗೆ. 5 ವರ್ಷಕ್ಕೊಮ್ಮೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಉಡಿ ತುಂಬಿಸ್ಕೊಂಡು ಹೋಗ್ತಾರೆ. 4ನೇ ಜಾತ್ರೆ. ಹೋದ ಸಲ ಕೊರೋನಾ ಸಲುವಾಗಿ ಸ್ವಲ್ಪ ವಿಶೇಷ ಆಗಲಿಲ್ಲ. ಈ ಸಲ 10 ವರ್ಷದೆಲ್ಲ ಕೂಡಿ ಒಮ್ಮೆ ವಿಶೇಷವಾಗಿ ಮಾಡಿದ್ರು. ಇಲ್ಲಿ ಅಂದ್ರೆ ಭಂಡಾರದ ಜಾತ್ರೆ. ಮೂರು ಕಡೆ ತೇರು, ದ್ಯಾಮೋನ ಇದು ಮೂರ್ತಿ ಉತ್ಸವ ಮೂರ್ತಿ 3 ಕಡೆ ವಸ್ತಿ ಇರೋದು. ಓಕೆ. 3 ಕಡೆಗೆ 3 ಕಡೆ ವಸ್ತಿ, 3 ಕಡೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡೀತಾವೆ. ಯಾವ್ಯಾವ ಕಾರ್ಯಕ್ರಮ ಅಂದ? ಎಲ್ಲ ನಾಟಕ ಮಾಡಿ ಲಿಂಗಾಲೇಶ್ವರ ಸ್ವಾಮಿಗಳು ಪ್ರವಚನ. ಭಕ್ತರಿಗೆ ಏನು ಹೇಳ್ತೀರಿ? ಭಕ್ತರಿಗೆ ವಿಶೇಷವಾಗಿ ಲಕ್ಷ್ಮೀ ದೇವರು ಆಶೀರ್ವಾದ ದೊಡ್ಡದಲ್ಲ. ಅವ್ರು ಬಂದು ಎಲ್ಲ ಸಂದರ್ಶನ ಕೊಟ್ಟರಂದ್ರೆ ಅವ್ರಿಗೆ 5 ವರ್ಷ ಎಲ್ಲ ಥರ ಸುಲಭ ಆಗ್ತದೆ. ಅವ್ರಿಗೆ ಇಷ್ಟಾರ್ಥಗಳು ಈಡೇರ್ತಾವೆ. ದ್ಯಾಮವ್ವ ಹಾಗೂ ದುರ್ಗಮ್ಮ ಲಕ್ಷ್ಮೀ ದೇವಿ ಜಾತ್ರೆಯನ್ನು ಎಲ್ಲ ಕೌಜಲಿ ಗ್ರಾಮದ ಸಮಸ್ತ ನಾಗರಿಕರು ಅತಿ ಉತ್ಸಾಹದಿಂದ ಮಾಡ್ತಾರೆ. ಮುತ್ತೈದರಿಗೆ ಇಲ್ಲಿ ಪ್ರಥಮವಾಗಿ ಇಲ್ಲಿ ಬಂದ ನಮ್ಮ ಬೇರೆ ಊರಿನಿಂದ ಬಂದಂಥ ಎಲ್ಲ ತಾಲೂಕಿನಿಂದ ನಮ್ಮ ಏನು ಹೆಣ್ಣು ಮಕ್ಕಳು ನಾವು ಕೊಟ್ಟಿರ್ತೀವಲ್ಲ ಅಟ್ರು ಬಂದು ಇಲ್ಲಿ ಮುತ್ತೈದನ ಅಂದರೆ ಉಡಿ ತುಂಬೋ ಕಾರ್ಯಕ್ರಮ ನಡೀತದೆ. ರಾತ್ರಿ ನನಗೆ ಅನ್ಸಿದ ಮಟ್ಟಿಗೆ ಊರು ಹಿರಿಯರು ಯಾರೂ ನಿದ್ದೆ ಮಾಡಿರಾಕಿಲ್ಲ ಅನಿಸ್ತದೆ. 21 ದಿವಸ ಎಲ್ಲರೂ ಹಗಲಿರೋದ್ರಿಂದ ಎಲ್ಲರೂ ದುಡಿದು ಈ ದೇವಸ್ಥಾನಕ್ಕೆ ಎಲ್ಲ ದೇವಸ್ಥಾನದಲ್ಲಿ ಒಂದೇ ತೇರು ಇರ್ತದೆ. ಈ ಇದರಲ್ಲಿ ಊರಲ್ಲಿ ಹೆಂಗಿದೆ ಅಂದರೆ 2 ತೇರು ಆಗ್ತದೆ. ಒಂದು ಲಕ್ಷ್ಮೀದೇವ್ರ ದೇವಸ್ಥಾನದ ಒಂದು ತೇರು ಇದ್ದಾರೆ, ಮತ್ತು ದ್ಯಾಮವ್ವ ದೇವಸ್ಥಾನ. ಮತ್ತು ಎಲ್ಲ ಕಡೆಯೂ 4 ದಿವಸ ನಿಂದಿರ್ತದೆ. ಇದೇ ಒಂದು ವಿಶೇಷ ಅದರಲ್ಲಿ.